ನಮಸ್ಕಾರ ರೀ ಎಲ್ಲರಿಗೂ. ಇದು ಶನಿವಾರದ ಮಾರ್ನಿಂಗ್ ಮಿನಿ ವ್ಲಾಗ್. ಇವತ್ತು ನಮ್ಮ ಮನೆಯವರಿಗೆ ಲಂಚ್ ಬಾಕ್ಸಿಗೆ ಅಂತೇಳಿ ಚಪಾತಿ ಬದ್ನಿಕಾಯಿ ಪಲ್ಯ ಮತ್ತು ಅನ್ನ ಮಜ್ಜಿಗೆ ಸಾರು ಮಾಡಕತ್ತಿದ್ನಿ. ಹಾಗಾಗಿ ಫಸ್ಟ್ ಚಪಾತಿ ಹಿಟ್ಟೆಲ್ಲ ಕಲಸಿಡಾಕತ್ತೀನಿ ನೋಡ್ರಿ. ಒಂದು 10 ನಿಮಿಷ ನೆನಿತಂದ್ರೆ ಚಪಾತಿ ಚಲೋ ಆಕ್ಕಾವು. ಹಾಗಾಗಿ ಚಪಾತಿ ಹಿಟ್ಟನ್ನು ನಾದಿಟ್ಟು ಈ ಕಡೆ ಅನ್ನಕ್ಕೆ ಇಡಾತೇನೆ ನೋಡ್ರಿ. ನಾನು ಪಾತ್ರೆ ಒಳಗೆ ಅನ್ನ ಮಾಡ್ತೀನಿ. ಕುಕ್ಕರಲ್ಲಿ ಮಾಡೋದು ತೀರಾ ಕಡಿಮೆ. ಪಾತ್ರೆ ಒಳಗೆ ಅನ್ನ ಮಾಡೋಕ್ಕಿಟ್ಟು ಈ ಕಡೆ ಹಸಿಮೆಣ್ಸಿನ್ಕಾಯಿ ಖಾರ ಖಾಲಿಯಾಗಿತ್ತು. ಈಗ ಸದ್ಯಕ್ಕೆ ಬರೀ ಹಸಿಮೆಣ್ಸಿನ್ಕಾಯಿ ಉಪ್ಪು ಹಾಕಿ ಒಂಚೂರು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಹಂಗೆ ಬದ್ನಿಕಾಯಿ ಪಲ್ಯಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಟು ಈ ಕಡೆ ಬದ್ನಿಕಾಯಿ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ಬದ್ನಿಕಾಯಿ ಈರುಳ್ಳಿ ಕಟ್ ಮಾಡಿಕೊಂಡು ಇವಾಗ ಬದ್ನಿಕಾಯಿ ಪಲ್ಯನ ಮಾಡಾಕತ್ತೀನಿ. ಬದ್ನಿಕಾಯಿ ಪಲ್ಯ ಮಾಡಿದಂತೂ ಅಗದಿ ಸಿಂಪಲ್ಲ. ನಮ್ಮ ಕಡೆದವ್ರಿಗಂತೂ ಫೇವ್ರೇಟ್ ಪಲ್ಯ ನೋಡ್ರಿ ಇದೆ. ಬದ್ನಿಕಾಯಿ ಪಲ್ಯ ಮಾಡಿ ಈ ಕಡೆ ಮಜ್ಜಿಗೆ ಅಂದ್ರೆ ಒಗ್ಗರಣೆ ಮಜ್ಜಿಗೆ ಮಾಡತ್ತೇನೆ ನೋಡ್ರಿ. ಅದಕ್ಕೆ ಸ್ವಲ್ಪ ಖಾರ ಏನಾರು ಬಿಟ್ಕೊಂಡಿದ್ನಲ್ಲ ಅದ ಖಾರ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಒಗ್ಗರಣೆ ಕೊಟ್ಟಿನಿ. ಈ ಕಡೆ ಚಪಾತಿನೂ ಮಾಡ್ಕೊಳಕತ್ತೀನಿ. ಬೆಳಗ್ಗೆ ನಾಷ್ಟ ಮತ್ತು ಮಧ್ಯಾಹ್ನಕ್ಕೆ ಎರಡೂ ಸೇರಿ ನಾನು ಮಾಡಿ ಇವಾಗ ನಮ್ಮ ಮನೆಯವ್ರಿಗೆ ಲಂಚ್ ಬಾಕ್ಸ್ನ ರೆಡಿ ಮಾಡಕತ್ತೀನಿ.